ಕಾರ್ಯಕರ್ತರ ನಿರ್ಲಕ್ಷ್ಯಕ್ಕೆ ಕಾಂಗ್ರೆಸ್ ಮುಖಂಡರ ಆಕ್ರೋಶ. ಚನ್ನರಾಯಪಟ್ಟಣ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಕಾರ್ಯಕರ್ತರ ಶ್ರಮವೇ ಪ್ರಮುಖ ಕಾರಣವಾಗಿದ್ದು, ಕೇವಲ ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ಪಕ್ಷ ಬಲವಾಗಿ ಉಳಿಯಲು ಸಾಧ್ಯವಿಲ್ಲ ಎಂದು ಕೆಪಿಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡ ನಿವಾಸದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಲಾಗುತ್ತಿದ್ದು, ಕೆಲವರನ್ನಷ್ಟೇ ರಾಜ್ಯ ನಾಯಕರು ಪರಿಗಣಿಸುತ್ತಿರುವುದು ಬೇಸರ ತಂದಿದೆ. ಪಕ್ಷದ ನೆಲಮಟ್ಟದಲ್ಲಿ ದುಡಿಯುತ್ತಿರುವ ಕಾರ್ಯಕರ್ತರ ಭವಿಷ್ಯ ಏನು ಎಂಬ ಪ್ರಶ್ನೆ ಉದ್ಭವಿಸಿದೆ ಎಂದು ಹೇಳಿದರು. ಸಚಿವರ ನಿವಾಸಗಳಿಗೆ ಕಾರ್ಯಕರ್ತರು ತೆರಳಿದಾಗ ಅವರನ್ನು ಭೇಟಿಯಾಗಲು ಸಹ ಅವಕಾಶ ದೊರೆಯದೆ ಏಜೆಂಟ್ಗಳ ಮೂಲಕವೇ ಕೆಲಸಗಳನ್ನು ಮಾಡಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯವಸ್ಥೆ ಇಲ್ಲದಿರುವುದು ಸಂಘಟನೆಗೆ ಧಕ್ಕೆಯಾಗುತ್ತಿದೆ ಎಂದು ದೂರಿದರು. ಸಂಸದ ಶ್ರೇಯಸ್ ಪಟೇಲ್ ಅವರು ಕಾರ್ಯಕರ್ತರ ಸಹಕಾರದಿಂದ ಗೆಲುವು ಸಾಧಿಸಿದ್ರು. ನಂತರ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿಲ್ಲ ಎಂದು ಸಭೆಯಲ್ಲಿ ಮುಖಂಡರು ಆರೋಪಿಸಿದರು. ಕಾರ್ಯಕ್ರಮಗಳಿಗೆ ಆಗಮಿಸಿ ಸಾರ್ವಜನಿಕರ ಸ್ವಾಗತ ಸ್ವೀಕರಿಸುವುದಷ್ಟೇ ನಡೆಯುತ್ತಿದ್ದು, ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸುವ ಮನೋಭಾವ ಕಾಣಿಸುತ್ತಿಲ್ಲ ಎಂದರು. ಪಕ್ಷ ಸಂಘಟನೆಗಾಗಿ ತನುಮನಧನವನ್ನೇ ಅರ್ಪಿಸಿ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಸ್ಥಳೀಯ ಮುಖಂಡರು ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಡೆಗಣಿಸಲಾಗುತ್ತಿರುವುದು ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿಯೂ ಇದೇ ಪರಿಸ್ಥಿತಿ ಮುಂದುವರೆದರೆ ನಮ್ಮ ದಾರಿ ನಮಗೆ ಎನ್ನುವ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದು ಗ್ರಾನೆಟ್ ರಾಜಶೇಖರ್ ಎಚ್ಚರಿಸಿದರು. ಎಚ್.ಎಸ್. ವಿಜಯಕುಮಾರ್ ಮಾತನಾಡಿ, ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ವರ್ಷಗಳಿಂದ ಸಂಘಟನೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದರು. ಪಕ್ಷದಲ್ಲಿ ದುಡಿಯುವವರಿಗೆ ಯಾವುದೇ ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾದರೂ ಪಕ್ಷ ಸಂಘಟನೆಗೆ ದುಡಿಯುತ್ತಿರುವ ಕಾರ್ಯಕರ್ತರಿಗೆ ಸೂಕ್ತ ಗೌರವ ಸಿಕ್ಕಿಲ್ಲ. ಇತ್ತೀಚೆಗೆ ನಡೆದ ಸಭೆಯೊಂದರಲ್ಲಿ ಸಂಸದರು ಕೇವಲ ಪರಾಜಿತ ಅಭ್ಯರ್ಥಿಗಳನ್ನೇ ಗಮನದಲ್ಲಿಟ್ಟುಕೊಂಡು ಮಾತನಾಡಿದ್ದಾರೆ. ಪಕ್ಷದ ಗೆಲುವು ಕೇವಲ ಗ್ಯಾರಂಟಿ ಯೋಜನೆಗಳ ಮೇಲೆ ಅವಲಂಬಿತವಾಗಿರಲು ಸಾಧ್ಯವಿಲ್ಲ. ಕ್ಷೇತ್ರದಲ್ಲಿ ಪ್ರತಿಪಕ್ಷ ಇನ್ನೂ ಬಲಿಷ್ಠವಾಗಿರುವ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವುದು ಅಗತ್ಯವಾಗಿದೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ಜಿಲ್ಲೆಯ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಸರ್ಕಾರದ ಕೆಲಸಗಳನ್ನು ಕಾನೂನು ಪ್ರಕಾರ ನಿರ್ವಹಿಸುವುದಾಗಿ ತಿಳಿಸಿದ್ರು. ಕಾರ್ಯಕರ್ತರ ಸಮಸ್ಯೆಗಳನ್ನು ಯಾರಿಗೂ ತಿಳಿಸಬೇಕು ಎಂಬ ಗೊಂದಲ ಉಂಟಾಗಿದೆ ಎಂದು ಹೇಳಿದರು. ಪಕ್ಷದ ವರಿಷ್ಠರು ತಕ್ಷಣವೇ ಜಿಲ್ಲೆಯ ಮುಖಂಡರೊಂದಿಗೆ ಸಭೆ ನಡೆಸಿ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಬೇಕು. ಕಾರ್ಯಕರ್ತರ ನಿರ್ಲಕ್ಷ್ಯ ಮುಂದುವರೆದರೆ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎಂದು ಮುಖಂಡರು ಎಚ್ಚರಿಸಿದರು. ರಾಜ್ಯ ನಾಯಕರನ್ನು ಭೇಟಿಯಾಗಿ ಸಮಸ್ಯೆಗಳ ಕುರಿತು ನೇರವಾಗಿ ಚರ್ಚಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಮಾಜಿ ಎಂಎಲ್ಎ ಪುಟ್ಟೇಗೌಡ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜಾವಗಲ್ ಮಂಜುನಾಥ್, ಹಾಸನ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಎಚ್.ಎಸ್. ವಿಜಯಕುಮಾರ್, ಕೃಷ್ಣೇಗೌಡ, ರಾಜಶೇಖರ್, ಮೆಟ್ರೋ ಬಾಬು, ಬೇಲೂರು ಕೃಷ್ಣೇಗೌಡ, ಎಚ್.ಕೆ. ಮಹೇಶ್, ಬಾಗೂರು ಮಂಜೇಗೌಡ, ಡಿಸಿ ಸಣ್ಣಸ್ವಾಮಿ, ಅರಕಲಗೂಡು ಪ್ರಸನ್ನಕುಮಾರ್, ಅಬ್ದುಲ್ ಆದಿ, ಅಬ್ದುಲ್ ಸಮದ್, ಹಾನ್ಬಾಳ್, ಭಾಸ್ಕರ್ ಸೇರಿದಂತೆ ವಿವಿಧ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಸಿದ್ದರಾಮಯ್ಯ ಅವರು ಒಂದು ಕಡೆ ಸಾಮಾಜಿಕ ನ್ಯಾಯದಡಿ ಜಿಲ್ಲೆನ ಕೊಡಬೇಕು, ನೀವು ಸಂಘಟನೆ ಮಾಡಪ್ಪ ಅಂತ ಹೇಳೋರು. ಹಾಗೆ ಶಿವಕುಮಾರ್ ಅವರು ನಮಗೆ ನಾವು ಭರವಸೆ ಕೊಟ್ಟಿರಲ್ಲ, ನೀನು ವರ್ಷಕ್ಕೆ ನಾವು ಪಕ್ಷದಲ್ಲಿ ಬೆಳೆಸಿ ಅಂತ. ನಾವು ಟಿಕೆಟ್ ಕೊಡೋದಕ್ಕೇನು ಬೇಜಾರಾಗಲ್ಲ. ಕುಸ್ತಿ ಬಿದ್ದಾಗ ಯಾರೋ ಒಬ್ಬರು ಸೋಲ್ಬೇಕು, ಒಬ್ಬರು ಗೆಲ್ಲಬೇಕಾಗತ್ತೆ. ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಇರ್ತಾರೆ, ಯಾರೋ ಒಬ್ಬರು ಕೊಡ್ತಾರೆ ಬಿಡ್ತಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಹಂಚ್ಕೊಳ್ಳೋಕೆ ಒಂದು ವೇದಿಕೆ. ಈಗ ಶಿವರಾಮಯ್ಯನವ್ರಿಗೆ ಟಿಕೆಟ್ ಕೊಟ್ಟರು, ಆದರೆ ನಾನು ಕೂಡ ಅರ್ಜಿ ಹಾಕಿದ್ದೆ, ಕೃಷ್ಣಗೌಡರು ಹಾಕಿದ್ರು, ಮತ್ತು ನಮ್ಮ ಲಕ್ಷ್ಮಣ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ ಕೂಡ ಹಾಕಿದ್ರು. ಅಲ್ಲಿ ನಮ್ಮ ಪಕ್ಷದ ರಾಜ್ಯ ನಾಯಕರು ತಪ್ಪು ಮಾಡಿದ್ದೆ ಏನಂದರೆ, ಒಬ್ಬರನ್ನ ಕರೆಸಿ ಕುಂಡ್ರಿಸಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮಗೆ ಸೂಕ್ತವಾದ ಸ್ಥಾನಮಾನ ಕೊಡ್ತೀವಿ, ಎಲ್ಲ ವಿಶ್ವಾಸ ತಗೊಂಡು ನೀವೆಲ್ಲ ಅಗ್ಗಕ್ಕೆ ಹೋರಾಟಿ ಗೆಲ್ಲಿಸೇ ಬರಬೇಕು ಅಂತೇಳಿ ಅವರು ಕರೆದು ಕುಡಿಸಿ ಮಾತಾಡಲಿಲ್ಲ. ಏನು ಟಿಕೆಟ್ ತಗೊಂಡು ಅಭ್ಯರ್ಥಿ ಆಗಿರಲಿಲ್ಲ, ಅವರು ಕರೆದು ನಮ್ಮನ್ನು ಕುಡಿಸಿ ಮಾತಾಡಿದ್ರು. ಆದರೆ ನಿಮಗೆ ಗೊತ್ತಿಲ್ಲ, 2023 ಏಪ್ರಿಲ್ 24 ಡಿ.ಕೆ. ಸುರೇಶ್ ಅಣ್ಣವ್ರು ನನಗೆ ಫೋನ್ ಮಾಡಿದ್ರು. ರಾಜಶೇಖರ್ ಅವರೇ, ನೀವು ಬೆಂಗಳೂರಿಗೆ ಬರೋಕ್ಕಾಗುತ್ತಾ ಅಂತ. 11 ಏಪ್ರಿಲ್ 24 11 ಫೋನ್ ಮಾಡಿ, ನಾವು ಲೇಟ್ ಆಗಿದೆ, ನಾಳೆ ಬರ್ಬೇಕು ಹೋದೆ. 11 ಹೋದಾಗ ಅವತ್ತು ಕನಕಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು 150-200 ಜನ ಬಂದಿದ್ದರು. ಅವನ್ನೆಲ್ಲ ಮಾತಾಡಿಸ್ತಾಯಿದ್ರು. ಹೋಗಿ ನಮಸ್ಕಾರ ಅಂದರೆ ರಾಜಶೇಖರ್ ಒಳಗಡೆ ಕುಂತಿದೆ ಅಂತ ಕುಂದಿಸಿ ಕೂತ್ಕೊಂಡು ಒಂದು 10 ನಿಮಿಷದ ಮೇಲೆ ಬಂದರು.
ಬಂದ ಮೇಲೆ ನಮಸ್ಕಾರ ಅಂದರೆ ನಮಸ್ಕಾರ ಕೊಟ್ಕೊಂಡ್ರು. ಬೇಲೂರು ಕ್ಷೇತ್ರದ ಈ ಸತಿ ಚಿತ್ರಣ ಆಗಿದೆ. ಇಡೀ ಕರ್ನಾಟಕದ ಚಿತ್ರಣನೇ ನೀವು ಮನೆ ಮುಂದ್ಗಡೆ ತರಿಸಿ ಅಂತೀರಿ. ನನ್ನ ಬಾಯಿಂದ ಕೇಳಿ ನೀವು ತಿಳ್ಕೋಣ ಅಂತಂದಿದೆ, ನಿಮಗೆ ಗೊತ್ತಿದೆ. ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ ಎಲ್ಲ 100% ಒಂದು 25,000 ಲೀಡರ್ ಗೆಲ್ಬೋದು ಅಂತ ಹೇಳಿದ್ರು. ಹೌದಾ ಅಂದರು. ಒಂದು 10 ನಿಮಿಷ ನಡೀರಿ ಅಂದರು. ನಮ್ಮ ಸಚಿನ್ ನಾರಾಯಣ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ಗಣೇಶ್ ರಾಜಶೇಖರ್ ಕರೆಸಿದ್ದೀನಿ, ಎಲ್ಲಿದ್ದು 10 ನಿಮಿಷ ಬರಬೇಕು. ಬಂದರು. ಅವರು ಬಂದ ಮೇಲೆ ನೋಡಪ್ಪ ರಾಜಶೇಖರ್ ಕೂಡ ಒಂದು 5-6 ಕೋಟಿ ಖರ್ಚು ಮಾಡಿ ಎಲ್ಲ ಹೋಬಳಿಲಿನಲ್ಲೇ ಸಂಘಟನೆ ಮಾಡಿ ಸಮಾವೇಶ ಮಾಡಿ ಅವರು ಕೂಡ ಸಂಘಟನೆ ಮಾಡಿದ್ದಾರೆ. ಅವ್ರನ್ನ ಇನ್ನು 17 ದಿವಸ ಇದೆ ಚುನಾವಣೆ. ಅವ್ರನ್ನ ವಿಶ್ವಾಸ ತಗೊಂಡು ಇಡೀ ಕ್ಷೇತ್ರನೆಲ್ಲ ಸುತ್ತಿ ನಿಮ್ಮ ಮಾವರನ್ನ ಗೆಲ್ಲಿಸಬೇಕು. ಇಡೀ ಸೌತ್ ಕರ್ನಾಟಕದಲ್ಲಿ ನಿಮ್ಮ ಮಾವರಿಗೆ ಕೂಡ ಟಿಕೆಟ್ ಕೊಡೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ, ನಮಗೂ ಇಷ್ಟ ಇರಲಿಲ್ಲ. ಆದರೆ ನಮ್ಮ ಅಣ್ಣವರು ನಿಮ್ಮ ಮಾತಿಗೆ ಕಟ್ಟಿಬಿಟ್ಟು ನಿಮ್ಮ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಗೆಲ್ಲಿಸಿ ಬರೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ. ಆಯಿತು ಅಣ್ಣ, ನೋಡಿ ವಿಶ್ವಾಸ ತಗೊಂಡು ರಾಜಶೇಖರನ ಹೋಗಿ ಆಯಿತು ಅಣ್ಣ, ನಾಳೆ ಎದ್ದಕ್ಕೆ ತಹಸೀಲ್ದಾರ್ ಸಿಗ್ತೀರಾ ಅಂತೇಳಿ ಸಚಿನ್ ನಾರಾಯಣ ಅಂತೇಳಿ 9 ಸಿಗ್ತೀನಿ. 9:30 ಕರೆಕ್ಟಾಗಿ ಬಂದರು. ಫೋನ್ ಮಾಡಿದ್ರು, ಆಫೀಸ್ ಹತ್ರ ಬಂದು ಕುತ್ಕೊಂಡು ಮಾತಾಡಿ ಏನು ಹೇಳಿದ ಜನ, ನಮ್ದು ಏನಿಲ್ಲ. ನೆನೆ DK ಸುರೇಶ್ ಅವ್ರು ಹೇಳಿದ್ರು ನಮ್ದು ಏನು ಡಿಮ್ಯಾಂಡ್ ಏನಿಲ್ಲ, ನೀವು ತಪ್ಪು ತಿಳ್ಕೊಂಬೇಡ್ರಿ, ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಇಲ್ಲ ಸುರೇಶ್ ಅಣ್ಣವ್ರು ಹೇಳಿದ್ದಾರೆ ನಿಮಗೂ ಸಹಾಯ ಮಾಡ್ತೀವಿ, ಅದೇನು ಹೇಳಿ ಇಲ್ಲ ನಾವು ಆ ಥರದ್ದು ಏನು ಸಹಾಯಗೆ ಏನು ಏನೋ ಅರ್ಜಿ ಹಾಕಿಬಿಟ್ಟಿದ್ದೀವಿ, ಹೆಂಗೂ ನಾವು ಖರ್ಚು ಮಾಡಿರೋ ದುಡ್ಡು ಬರುತ್ತೆ, ನಾವು ಇಸ್ಕೊಂಡು ಹೋಗೋಣ ಅನ್ನೋಕ್ಕಿಂತ ನಾವು ಅರ್ಜಿ ಹಾಕಿಲ್ಲ. ಏನು ಕಾರ್ಯಕರ್ತರಿದ್ದಾರೆ, ಒಂದು 500 ಜನ ನಮಗೆ ಶಕ್ತಿ ತುಂಬಿರೋರಿದ್ದಾರೆ. ಪ್ರಾಮಾಣಿಕ ಹೋಗಿ ನಮಗೆ ಶಕ್ತಿ. ಈಗ ಒಬ್ಬ ಅಭ್ಯರ್ಥಿಗೆ ಶಕ್ತಿ ತುಂಬೋರು ಯಾರು ಅಂದರೆ ಕಾರ್ಯಕರ್ತರು. ಅದು ದುಡ್ಡು ಪಟ್ಟು ಏನು ಬರೋಲ್ಲ. ಕಾರ್ಯಕರ್ತರು ನಮಗೆ ಶಕ್ತಿ ತುಂಬಿ ನಮ್ಮನ್ನು ಹೋರಾಟ ಮಾಡಿ ಒಬ್ಬ ಅಭ್ಯರ್ಥಿ ಒಂದು ಬೇಲೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ರೀತಿಯಲ್ಲಿ ಬೆಳೆಸಿದ್ರು. ಅವ್ರ ವಿಶ್ವಾಸ ತಗೊಂಡು ಹೋಗಿದ್ರು. ವಿಶ್ವಾಸ ಅಂದರೆ ಏನಿದೆ, ನಾನು ಬಾಯಿ ಬಿಟ್ಟು ಹೇಳಿದೆ, ಏನು ಫಸ್ಟ್ ಬೆಂಚು, ಸೆಕೆಂಡ್ ಬೆಂಚು, ಥರ್ಡ್ ಬೆಂಚ್ ಹೋಗಿರ್ತಾರೆ. ಫಸ್ಟ್ ಬೆಂಚ್ 25, ಸೆಕೆಂಡ್ ಬೆಂಚ್ 15, 10,000 ಕೊಟ್ಟು ಓಟ್ ಹಾಕೊಂಡು ನಮ್ಮಂತೂ ₹1 ದುಡ್ಡು ಬೇಡ ಅಂತ ಹೇಳಿ ಆಯಿತು ಅಂತ ಹೊರಟ ಮೇಲೆ ನಾವು 5 ನಿಮಿಷಕ್ಕೆ ನಮ್ಮ ಶಿವರಾಮಣ್ಣ ಫೋನ್ ಮಾಡಿ ರಾಜಶೇಖರ್ ಏನಾಯಿತು, ಏನಿಲ್ಲ ನಿಮ್ಮ ಮಳೆಯಾರಿಗೆ ಹೇಳಿದ್ರು, ಮಧ್ಯಾಹ್ನ ಮಾತಾಡಬೇಕು, ಸಿಗ್ತೀರಾ? ಸಿಗ್ತೀನಿ, ಹಳೆಬೆಳೆ ಸಿಗ್ತೀನಿ ಅಂದರೆ ಹಳೆಬೆಳೆ ಕರೆಕ್ಟಾಗಿ 2 ಗಂಟೆ ಬಂದರು. ರೂಮಿಗೆ ಕರ್ಕೊಂಡು ಕೂಡಿಸ್ಕೊಂಡ್ರು. ಅವ್ರು ಕಿರಿಯಳೆ ಯಾರು ಗಿರೀಶ್ ಅಂತ ಇದ್ರಲ್ಲ ಅವರು ಮತ್ತು ನಮ್ಮ ಚಂದ್ರಪಟ್ಟಣದ ಕಾಂಟ್ರಾಕ್ಟರ್ ಯಾರು ಸುರೇಶ್ ಅಣ್ಣನ ರಮೇಶ್ ಸುರೇಶ್ ಅವರ ಇದ್ರಲ್ಲ ಅವರೆಲ್ಲ ಬಂದು ಕುತ್ಕೊಂಡು ಅದೇ ಮಾತು ಕೇಳಿದ್ರು. ಹೇಳಿ ಏನು ರಾಜಶೇಖರ್ ಏನು ಸಮಾಚಾರ ಅಂದರೆ, ಏನನ್ನ ಬೆಳಗ್ಗೆನೂ ಹೊಡಿದಿರೋ ಅದನ್ನೇ ಕೇಳ್ತಾರೆ. ನಾವೇನು ಡಿಮ್ಯಾಂಡ್ ಮುಂದ್ಗಡೆ ಏನು ಡಿಮ್ಯಾಂಡ್ ಇಟ್ಟಿಲ್ಲ, ಕಾರ್ಯಕರ್ತರೆಲ್ಲ ವಿಶ್ವಾಸ ತಗೊಂಡು ಹೋಗಿದ್ರು. ನನಗೆ ಬೇಲೂರು ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನನಗೆ ಪರಿಚಯ ಇದೆ. ಅಣ್ಣ ನೀವು 40 ವರ್ಷ ರಾಜಕೀಯ ಮಾಡಿದವರು, ಬೇಲೂರು ಕ್ಷೇತ್ರದ ಕಾರ್ಯಕರ್ತರು ಒಬ್ಬರೇ ಅಲ್ಲ, ಹಾಸನ ಜಿಲ್ಲಾ ಕಾರ್ಯಕರ್ತರೆಲ್ಲ ನಿಮಗೆ ಗೊತ್ತಿದ್ದಾರೆ. ಅದು ನಮ್ಮ ಜೊತೆ ನಿಮ್ಮ ಜೊತೆ ಬರುತ್ತಲ್ವ, ಅದಕ್ಕೆ ಅವ್ರು ವಿಶ್ವಾಸ ತಗೊಂಡು ಹೋಗಿ. ಆಮೇಲೆ ಆಗ ಇಲ್ಲ ನೀವು ಬಂಡವಾಳ ಹಾಕ್ಬೇಕು, ಇನ್ನು ಮುಂದೆ ನೀವು ಬಂಡವಾಳ ಹಾಕ್ಬೇಕು. ನನ್ನನ್ನು ಅಧಿಕೃತವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ನನ್ನನ್ನು ಆಯ್ಕೆ ಮಾಡಿಲ್ಲ, ನಿಮ್ಮನ್ನು ಆಯ್ಕೆ ಮಾಡಿದ್ರೆ ನೀವು ಬಂಡವಾಳ ಹಾಕ್ತೀವಿ. ಇಲ್ಲ ಶಿವಲಿಂಗೇಗೌಡರು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅರಸೀಕೆರೆಯಲ್ಲಿ ನಮ್ಮ DK ಶಿವಕುಮಾರ್ ಅವರು ಮುಂದಿನ 2028 ಅಭ್ಯರ್ಥಿ ಗ್ರಾನೇಟ್ ರಾಜಶೇಖರ್ ಅಂತೇಳಿ ಅನೌನ್ಸ್ ಮಾಡಪ್ಪ ಅಂದರು. ನಾನು ಅನೌನ್ಸ್ ಮಾಡೋಕ್ಕೆ ಅಂತೇಳಿ ಮೈಕ್ ಹತ್ರ ಹೋದೆ. ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ, ಯಾಕಂದರೆ ಎಲ್ಲರಿಗೂ ಗೊತ್ತಾಗಲಿ ಅಂತ ವಿಷಯ ಇತ್ತು, ಈ ಸಂದರ್ಭದಲ್ಲಿ ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಅನೌನ್ಸ್ ಮಾಡಿದರೆ ರುದ್ರೇಶ್ ಅವರು ಮನೆಯಲ್ಲಿ ವಿರೋಧ ಮಾಡ್ತಾರೆ ಅಂತೇಳಿ ನಾನು ಅನೌನ್ಸ್ ಮಾಡಿಲ್ಲ. 2028 ಅಭ್ಯರ್ಥಿ ನೀವೇ ಆಗಿರೋದು, ನೀವು ಬಂಡವಾಳ ಹಾಕ್ಬೇಕು. ಅಣ್ಣ 2028 ನೀವು ಇರ್ತೀರ, ನಾನಿರ್ತೀರ, ಟಿಕೆಟ್ ಕೊಡೋರು ಇರ್ತಾರ, ಅದನ್ನು ಮುಂದೆ ನೋಡೋಣಂತೆ. ಈಗ ನೋಡಿ ಇವತ್ತು ಮಾತಾಡಿ. ಅವಾಗ ಗಿರೀಶ್ ಅವರು ಒಳ್ಳೆಯರಿದ್ದರು, ಮಾವನೇ ನಿಮ್ಗೇನು ಬುದ್ಧಿ ಗಿದ್ದಿ ಇದೆಯಲ್ವ, ಲಾಸ್ಟ್ ಎಲೆಕ್ಷನ್ ಅಂತ ನಾನು ಸ್ಪರ್ಧೆ ಮಾಡೋಕ್ಕೆ ಬಂದಿದ್ದೀರಾ, ನೀವು ಈಗ 28 ಮಾತಾಡಿದ್ರೆ ಈಗ ಹೇಳಿ ರಾಜಶೇಖರನೇ ನನಗೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದೀರಾ. ಕಾರ್ಯಕರ್ತರಿಗೆ ಏನೋ ಒಂದು 25 ಲಕ್ಷ 50 ಲಕ್ಷ ಕೊಟ್ಟರೆ ಆಗುತ್ತೆ, ಅವರು ನನ್ನ ಕೈ ಕೊಡಿ ಅಂತೆಲ್ಲ. ಅಳಿ ಅಂದರೆ ನಿಮಗೆ ಗೊತ್ತಿಲ್ಲ, ಕಾಂಗ್ರೆಸ್ ಅಲೆ ಇದೆ, 25,000 ಲೀಡಲ್ಲಿ ನಾನು ಗೆದ್ದಿದ್ದೀನಿ ಬನ್ನಿ ಅಂತ ಹೇಳ್ಬೋದು. ಇಷ್ಟು ಸತ್ಯ ಪ್ರಾಮಾಣಿಕ ಬಗ್ಗೆ ಎಲ್ಲಿ ಬೇಕಾದ್ರೆ ಅಂತ ಹೇಳ್ತೀನಿ. ಆಮೇಲೆ ಬರೀ ಅದರಿಂದ ಎಲೆಕ್ಷನ್ ಮುಗಿಯೋವರೆಗೂ ನೀವು ಎಲ್ಲಿದ್ದೀರಾ, ಒಂದು ಸರ್ತಿ ಎಲ್ಲೋ ಹೋಗ್ತೈತೆ ಸಿಕ್ಕಿದ್ರು ಬನ್ನಿ ರಾಜಶೇಖರ್ ಅಂದ್ರೆ ಅಷ್ಟು ಬಿಟ್ಟರೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಕರೆದಿದ್ರು, ಹೋದು ಸಂಪೂರ್ಣ ಜೊತೆಯಲ್ಲಿದ್ದು ನಾಮಿನೇಷನ್ ಫೈಲ್ ಮಾಡ್ಬಿಟ್ಟು ಬಂದು ನಾವು ಬರೋನೂ ಮಾಡಿಲ್ಲ, ವಿರೋಧನೂ ಮಾಡಿಲ್ಲ. ನಾವು ಇದೇ ವಿಚಾರ ಹೇಳ್ತೀವಿ, ನಮ್ಮ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕಿತ್ತು, ಹಾಕ್ಕೊಂಡು ನಾವು ಬಂದು ಪಕ್ಷಕ್ಕೆ ಅಷ್ಟು ಬಿಟ್ಟು. ಈಗ ಹೋಗಿ ಯಾವಾಗ ಹೋದ್ರೂ ನಾವು ಕೃಷ್ಣೇಗೌಡರು ಸೋಲಿಸ್ಕೊಂಡ್ಬಿಟ್ರೆ ನಾನು ಒಂದು ಮಾತು ಹೇಳ್ತೀನಿ, ಈ ಇಲ್ಲಿ ಯಾರು ಈ ಚನ್ನಪಟ್ಟಣದಾಗಲಿ ಅಥವಾ ಅರ್ಕೂರಲ್ಲಾಗಲಿ ಪ್ರಸನ್ನ ಅವರಿಗೆ ಸೋಲ್ಸ ಶಕ್ತಿ ಇದೆ ಅಂದಮೇಲೆ ಅವನಿಗೆ ಕೆಲಸ ಶಕ್ತಿ ಇದೆ ಅಂತ ವಿಶ್ವಾಸ ತಗೋಬೋದಿತ್ತಲ್ವಾ. ಒಬ್ಬ ವ್ಯಕ್ತಿಗೆ ಸೋಲ್ಸ ಶಕ್ತಿ ಇದೆ ಅಂದರೆ ಅವ್ನಿಗೆ ಕೆಲಸ ಶಕ್ತಿನೂ ಇರುತ್ತೆ, ಅದಕ್ಕೆ ವಿಶ್ವಾಸ ತಗೋಬೇಕಿತ್ತು. ವಿಶ್ವಾಸ ತಗೊಳ್ಳೇ ಇಲ್ಲ. ಈಗ ಹೋದ್ರೆ ಸಾಕು, ನೀವು ಯಾವಾಗ ಹೋಗಿ DK ಶಿವಕುಮಾರ್ ಅವರು ರಾಜಶೇಖರ್ ಸೋಲಿಸ್ಕೊಂಡ್ಬಿಟ್ಟ ನಿಮ್ಮ ಶೇರ್ ಮಾಡ್ಕೊಳ್ಳೋಣ ಅಲ್ವೇನ್ರಿ, ಎಲ್ಲೋದ ಇವನು ಅಂತ ಕೇಳಿಲ್ವಂತೆ. ಮತ್ತೆ ಎಲ್ಲಿ ನಿಮ್ಮನ್ನು ನಂಬಿ ಹೆಂಗೆ ನಾವು ಜೊತೆಲಿ ಬರೋದು?
ಈಗೇನಕ್ಕೋ ಸೇರ್ಕೊಂಡಿದ್ದೀರಾ? ಹೋಗೋಣ, ಎಲ್ಲೋ ಒಂದ್ ಕಡೆ ಕುತ್ಕೊಳ್ಳೋಣ, ಮಾತಾಡೋಣ. ಅವ್ರವ್ರ ಅನುಕೂಲಕ್ಕೆ ಅವ್ರವ್ರು ಚೇಂಜ್ ಆಗೋದಿಲ್ಲ. ನಾಳೆ ನೀವು ಅನ್ನೋದು ಹೇಗೆ ಗ್ಯಾರಂಟಿ ಕೊಟ್ಟಿರೋದು? ನಿಮ್ಗೇನೋ ಅನುಕೂಲ, ಈಗೆಲ್ಲ ಸೇರ್ಕೋತೀರಾ, ನಿಮ್ಗೆ ಅನುಕೂಲ ಆಗ್ತಿದ್ದಂಗೆ ನೀವು ಡಿಸ್ಪರ್ಸ್ ಆಗ್ತೀರಾ. ಈಗ ಅಲ್ಲಿ ಇದನ್ನೆಲ್ಲ ನಾವು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇರ್ಬೋದು ಅಥವಾ ರಾಜ್ಯಾಧ್ಯಕ್ಷ ಇರ್ಬೋದು ಅವ್ರು ಸಿಎಂ ಅವ್ರ ಗಮನಕ್ಕೆ ತರ್ಬಿಟ್ಟು ಎಲ್ಲರೂ ಒಟ್ಟಿಗೆ ಬಂದು ವಿಶ್ವಾಸದಲ್ಲಿ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಪಕ್ಷ ಕಟ್ಬೋದು. ಇಲ್ಲಿ ಎಲ್ಲರೂ ಹೀಗೆ ಡಿಫಿಟೆಡ್ ಅಂತ ಜಿಲ್ಲೆಯಲ್ಲಿ ಎಲ್ಲರೂ ಡಿಫಿಟೆಡ್ ಆಗಿ ಇರಬೇಕಾಗುತ್ತೆ. ಇಷ್ಟೇ ಕಷ್ಟ ಕರ್ಕೊಂಡ್ಬರ್ಬೇಕು. ಸೊ ಇಷ್ಟು ನಾನು ಹೇಳ್ತಾ ನಾವೆಲ್ಲರೂ ನೀವು ಜಿಲ್ಲೆಯಲ್ಲಿ ಎಲ್ಲರೂ ಸೇರಿಸ್ಕೊಂಡು ಒಂದು ಮಾಡಿದರೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ನಾವು ಶ್ರೀಕಂಠೇಶ್ವರ ಕಾಲದಿಂದಲೂ ಕೂಡ ನಮ್ಮ ಪಕ್ಷದಲ್ಲಿ ಸಂಘಟನೆ ಮಾಡ್ತೀವಿ. ಕೂಡ ಆ ಭಾಗದಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ನಾವು ಸ್ಪರ್ಧಿಸಿ ಕೆಲಸ ಮಾಡಿಕೊಂಡು ಮನೆ ದುಡ್ಡಾಗಿ ಕೆಲಸ ಮಾಡ್ತೀವಿ. 2008ರಲ್ಲಿ ಮೀಸಲು ಕ್ಷೇತ್ರ ಆದಮೇಲೆ ಬೇರೆ ವರ್ಗದ ಮೇಲ್ವರ್ಗದ ಜನ ಯಾರು ಬಂಡವಾಳ ಹಾಕಕ್ಕೆ ಬರಲಿಲ್ಲ. ಕಚೇರಿ ಮಾಡಿ ಔತ ಕಟ್ಟಿ ಕಸ ಗುಡಿಸಿ ಮನೆ ದುಡ್ಡನ್ನು ನಾವು ಪಕ್ಷ ಸಂಘಟನೆ ಮಾಡೋದು. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲ್ಟಿಗೆ ಸರ್ಕಾರ ಇರಲಿಲ್ಲ, ಪಾರ್ಟಿ ಫಂಡು ಬರ್ತಿರ್ಲಿಲ್ಲ. ನಾವೇ ಹಾಕೊಂಡು ಮಾಡಿಕೊಂಡು ಅಧಿಕಾರವನ್ನು ಇಳಿಸಿದ್ವಿ. ಇತ್ತೀಚಿನ 2008ರಲ್ಲಿ ಟಿಕೆಟ್ ಕೊಟ್ಟರು ಬಿಟ್ಟರೆ 2014ರಿಂದ ಇಲ್ಲಿವರೆಗೂ ಲೋಕಲ್ ಆಗಿ ನಾವಿತ್ತು. ಇಲ್ಲೇ ಒಳಗೆ ಒಂದು 5 ಲಕ್ಷ ಜನರು ದಲಿತರಿದ್ದಾರೆ, SC STಗಳು ಇದ್ದಾರೆ. ಬಟ್ ಹೊರಗಿನಿಂದ ತಂದು ಹಾಕೋಂಥ ಅವಶ್ಯಕತೆ ಇರಲಿಲ್ಲ. ಒಂದು ಹೊರಗಿನಿಂದ ತಂದು ಹಾಕೋದಾದ್ರೂ ಕೂಡ ಸ್ಥಳೀಯವಾಗಿ ಆ ಸಮರ್ಥ ಇಲ್ಲ ಅಂತ ಅದನ್ನು ತಂದು ಹಾಕ್ಬೋದಾಗಿತ್ತು. ನಾವು ಸಮರ್ಥರಿದ್ದೀವಿ, ಹಣಕಾಸು ಖರ್ಚು ಮಾಡಾಕ್ತೀವಿ, ಬುದ್ಧಿವಂತರಿದ್ದೀವಿ, ಪಕ್ಷದಲ್ಲಿ ದುಡಿದಿದ್ದೀವಿ. ನಮಗಿಂತ ಬುದ್ಧಿವಂತರು ಅವ್ರು ಯಾರೂ ಇರಲಿಲ್ಲ. ಸೊ ಇದು ಪರಿಣಾಮ ಹೆಂಗೆ ಬೀರ್ತದೆ ಅಂದರೆ, ಇವತ್ತು ಮೊಬೈಲ್ ಇದೆ, ವಾಟ್ಸಪ್ ಇದೆ, ಫೋನ್ಗಳಿದೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರಿಗೆ ಯಾರು ಕೊಡಲಿಲ್ಲ ಅಂದರೆ ನಾವು ಯಾಕೆ ಓಟ್ ಹಾಕ್ಬೇಕು, ನಮ್ಮ ಭಾವನೆಗಳನ್ನು ಚಿಂತನೆ ಮಾಡೋದು ಕೂಡ ಈ ಜಿಲ್ಲೆ ಒಳಗೆ ಅದು ಬೇರೆ ಪಕ್ಷಕ್ಕೂ ಬೇರೆ ಕ್ಷೇತ್ರಕ್ಕೂ ಕೂಡ ಪರಿಣಾಮ ಬೀರ್ತದೆ. ಅದು ಚುನಾವಣೆಯಲ್ಲಿ ಕೂಡ ಒಂದು 45,000, 2,000, 3,000 ಬದಲಾವಣೆ ಆಗಂತ ಚಾನ್ಸಸ್ ಕೂಡ ಇದೆ. ಆಗ 7 ಕ್ಷೇತ್ರದಲ್ಲಿ 6 ಕ್ಷೇತ್ರ ಲೋಕಲ್ ಕೊಟ್ಟು ಇನ್ನೊಂದು ಮೀಸಲು ಕ್ಷೇತ್ರದಿಂದ ಬೆಂಗಳೂರಿಂದಲೋ, ಕನಕಪುರದಿಂದಲೋ, ತಮಿಳುನಾಡಿನಲ್ಲೋ ತಂದು ಹಾಕ್ತಾ ಇಲ್ಲ. ಅದು ಚುನಾವಣೆಯಲ್ಲಿ ಪಕ್ಷದ ಒಂದು ವಿರುದ್ಧ ಕೂಡ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ. ನನ್ನ ಮೇಲೆ ನಡೆದಂಥ ಘಟನೆ ಕೂಡ ನಾವು ಚುನಾವಣೆ ಸಂದರ್ಭದಲ್ಲಿ DK ಕಾರಣ ಹೇಳಿದ್ವಿ, ದೊಡ್ಡ ನಿನ್ನ ಹೆಸರು ಹೇಳ್ತಾರೆ ಕಣ, ಯಾರೋ ನಾರ್ವೇಶ್ ವಂಶಸ್ಥರನ್ನು 50 ಕೋಟಿ ಖರ್ಚು ಮಾಡಿದ್ದಂತೆ, ನೀನು ಒಂದು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ನನ್ನ ಇತಿಮಿತಿ ಒಳಗೆ ನಾನು ಖರ್ಚು ಮಾಡಿ ಟೇಸ್ಟ್ ಮಾಡ್ತೀವಿ, ಪಕ್ಷದಲ್ಲಿ ಸಹಾಯ ಮಾಡಿ ಅಂತ. ಇಲ್ಲ ಸುಮ್ಮನೆ ನಿಮ್ಗೆ ಏನೋ ಒಂದು ಮಾಡ್ತೀವಿ, ನನ್ನ ಜೊತೆ ಪಕ್ಷದಲ್ಲಿ ದುಡಿ ಅಂತ ಅದ್ರ ಪ್ರಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದರೆ ಒಬ್ಬ ಮನುಷ್ಯ ಪಕ್ಷದಲ್ಲಿ ದೂರಬೇಕಾದ್ರೆ ಅವನಿಗೆ ಒಂದು ಹೋಬಳಿ ಜವಾಬ್ದಾರಿನೋ, ಒಂದು ಪಂಚಾಯತಿ ಜವಾಬ್ದಾರಿನೋ, ಅಥವಾ ಒಂದು ಸಮುದಾಯದ ಜವಾಬ್ದಾರಿನೋ, ಅಥವಾ ಇಂಥ ಜವಾಬ್ದಾರಿ ಕೊಟ್ಟು ನೀನು ಮಾಡಲಿಲ್ಲ ಅಂದರೆ ದೂರದ ಸಾಧ್ಯ. ಏನೋ ಕೂಡ ಚುನಾವಣೆಲ್ಲ ಮಾತೇ ಆಡುತ್ತೆ, ನಾನು ಗೆದ್ಕತ್ತೀನಿ ಅಂತ ಹೇಳಿ ನಂತರದ ಸುಮ್ಮನೆ ದೂರ್ಕತ್ತಿರೋದಿದೆಯಲ್ಲ, ಅದು ತಪ್ಪು. ಇನ್ನೊಂದು ಏನಾಗಿದೆ ಅಂದರೆ, ಈಗ ಚನ್ನಪಟ್ಟಣದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೀವು ಸರಿಸಮನಾಗಿ MLA ಕ್ಯಾಂಡಿಡೇಟ್ ಆಗಿ ಬಿಂಬಿಸ್ಕೊತಾ ಇದ್ದೇನೆ ಅಂದರೆ, ಪ್ರೆಸೆಂಟ್ ಜನ ಏನು ಮಾಡ್ತಾರೆ, ಅವನ್ನೇನಾದ್ರೂ ಮಾಡಿ ತುಣಿಯೋ ಕೆಲಸ ಮತ್ತು ಅದನ್ನ ಚಾಡಿಯಾದಂಥ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಆಗಬಾರ್ದು. ಈ ಪಕ್ಷದೊಳಗೆ ದುಡ್ದಿದ್ವಿ, ಮುಂದೆ ಬರುವಂಥ ಲೋಕಲ್ ಬಾಡಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ದುಡ್ದಂತರಿಗೆ ಟಿಕೆಟ್ ವಂಚಿತೆ ಆದರೆ ನಾವು ಅವ್ರನ್ನ ಹೆಸರು ಇಟ್ಕೊಳ್ಳೋಕ್ಕಾಗಲ್ಲ. ನಾವು ಎಲ್ಲರೂ ಒಟ್ಟಾಗಿ ಏನು ಮೇಲ್ಮಟ್ಟದಲ್ಲಿ ಬಹುಶಃ ನಾನು ಒಂದು 35-40 ವರ್ಷದ ಕಾಂಗ್ರೆಸ್ನಲ್ಲೇ ಇದ್ದೀನಿ. ಕುತ್ಕೊಳ್ಳೋಕ್ಕೆ ಯಾವ್ದು ಬೇರೆ ಯಾರು ನನ್ನ ಜೊತೆ ಇದ್ದರು ಬಿಟ್ಟು ಹೋದ್ರು ಕೂಡ ನಾನು ಕಾಂಗ್ರೆಸ್ ಬಿಟ್ಟು ಇಲ್ಲ. ನಮ್ಮ ಈಗಿನ ಕುಟುಂಬದವರು ಕಾಂಗ್ರೆಸ್ ಅಂತಲೇ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಅದೇನು ನಮ್ಮ ದುರಾದೃಷ್ಟದ ಈ ಕಳೆದ ಎಲೆಕ್ಷನ್ ಟೈಮಲ್ಲಿ ಕೇವಲ ಇನ್ನು 1 ತಿಂಗಳು ಇರಬೇಕಾದ್ರೆ ನನ್ನ ಅಧ್ಯಕ್ಷರನ್ನಾಗಿದ್ದನ್ನು ತೆಗೆದ ಸಂತೋಷ, ನನಗೆ ಬೇಜಾರು, ಖುಷಿ ಪಟ್ಟೆ. ನನಗೆ ಒಬ್ಬರು ಬರಬೇಕು. ಬಟ್ ನಾನು ನನ್ನ ತೆಗೆದಾಕಿದ ತಕ್ಷಣ ಇನ್ನು 4 ಜನ ಅಧ್ಯಕ್ಷರುಗಳು ತಕ್ಷಣ ಅವರು ರಾಜೀನಾಮೆ ಕೊಟ್ಟರು. ಯೂತ್ ಕಾಂಗ್ರೆಸ್ನವರು, ಮಹಿಳಾ ಕಾಂಗ್ರೆಸ್ನವರು ಎಲ್ಲರೂ ಬಿಟ್ಟು ಹೋದ್ರು. ಯಾಕೆ ಪಕ್ಷದಲ್ಲಿ ಒಂದು ತಿಂಗಳು ಇರ್ಬೇಕಾದ್ರೆ ಯಾಕಂತ ಯಾಕಂದ್ರೆ ಮಂಜಾನೆ ಗೊತ್ತು ಜಿಲ್ಲೆ ಇದ್ದಾರೆ, ಅವ್ರ ಅಧ್ಯಕ್ಷ ಆಗಿದ್ದಾರೆ ಅವರು ಆ ಟೈಮಲ್ಲಿ. ಸೊ ನಾವು ಇನ್ನೇ ಪಕ್ಷದ ಇಷ್ಟೇ ಒಂದು 45-35 ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈಗ ಬರ್ತಾ ಈಚೆಗೆ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ನಾನೊಬ್ಬ 6 ವರ್ಷ ಕೆಲಸ ಮಾಡಿ ಒಂದು ಪೈಸೆ ಯಾರ ಹತ್ರ ದುಡ್ಡು ಸ್ವಂತ ದುಡ್ಡು ಹಾಕಿ ಕೆಲಸ ಮಾಡಿದ್ದೀನಿ. ಈ ಒಂದು ಸಿದ್ದಯ್ಯನವ್ರು ಇದ್ದರು ಬಹುಶಃ ಅವ್ರನ್ನ ಕೇಳ್ಬೋದು, ಈ ಒಂದು ಮುರಳಿಯರು ಇದ್ದರು ಕೇಳ್ಬೋದು.
ಅದೇ ನಾವು ಹಿಂದೆ ನಾವು ಸಣ್ಣಸ್ವಾಮಿಯವರು ನಾನು ಅಧ್ಯಕ್ಷ ಅವರು ಡಿಪ್ಯೂಟೆಡ್ ಆಗಿದ್ದಾಗ ನಾನು ಇದಾಗಿದ್ದಾಗ 26 ಪಂಚಾಯತ್ 13 ಪಂಚಾಯತ್ ನಮ್ಮ ಕೈಲಿತ್ತು. ಮುನ್ಸಿಪಾಲಿಟಿಲಿ 24 ಜನದಲ್ಲಿ 14 ಜನ ನಮ್ಮ ಮುನ್ಸಿಪಾಲಿಟಿಲಿ ಇದ್ರು. ಈಗ ಎಷ್ಟಿದೆ 3 ಜನ 4 ಜನ ಮುನ್ಸಿಪಾಲಿಟಿ ಇದ್ದಾರೆ, ಒಂದೇ ಒಂದು ಪಂಚಾಯತ್ ಇಲ್ಲ. ಬಟ್ ಆದ್ರೂ ಕೂಡ ಬೇಕು ಪಕ್ಷ ಉಳಿಸ್ಬೇಕನ್ನೋ ದೃಷ್ಟಿಲಿ ಒಂದು 3 ಪಂಚಾಯತಿ ನಮ್ಮ ಕೈ. ಯಾಕೆ ನಾವು ಪಕ್ಷ ಬಿಟ್ಟು ಹೋಗಲ್ಲ, ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು ನಮ್ಮ ಶ್ರಮದಿಂದ. ಈಗ ಯಾಕಂದ್ರೆ ಈಗ ನೋಡಿ ಪ್ರತಿಯೊಂದು ಇಷ್ಟು ಕೆಲಸ ಮಾಡಿದ್ರು, ಪ್ರತಿಯೊಂದು ನಾಮಿನೇಷನ್ ತಗೊಳ್ಬೇಕಾರೆ ಯಾರ್ಯಾರೋ ಬಂದಿದ್ದಾರೆ. ಆ ಕಾಂಗ್ರೆಸ್ ಅಲ್ಲಿ ಕೆಲಸನೇ ಮಾಡಿಲ್ಲ, ಅವರು ಕೆಲಸನೇ ಇದ್ದವರು ಅವ್ರ ಅಂತರ್ನಲ್ಲಿ ಇದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೂ ನಮಗೂ ಸಹ ನೌಕರರ ಒಡನಾಟ ಸಂದರ್ಭದಲ್ಲಿ ನನಗೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳಿದ್ರು. ನಾನು ಏನೋ ಗುಡಿಯಾಟ ಗೊತ್ತಿಲ್ಲಲ್ಲ, ಆಯ್ತು ನಿಂತ್ಕೋತೀವಿ ಸರ್ ಅಂತ ಹೇಳಿದ್ರು. ನನಗೆ ತಗೊಂಡೋಗಿ ನಾನು ಕೇಳಿದ ಆಸನೆ ಕೇಳಿದ್ದು ಒಣಗಿಸ್ಬೇಕು ಕೊಟ್ಟು ಎಲ್ಲ ಕುಡಿ ನಿಂತ್ಕೊಂಡೆ. ನನಗೆ ಅಲ್ಲಿ ನಿಂತ್ಕೊಂಡ್ಮೇಲೆ ಗೊತ್ತಾಗಿತ್ತು ಏನು ಯಾವ ಥರ ಎಲೆಕ್ಷನ್ ಏನು ಅಂತ. ಆ ರೌಡಿಗಳು, ಆ ಕಾಟಗಳು, ಆ ರಸ್ತೆಯಲ್ಲಿ ಆಗ್ತಕ್ಕಂಥ ದುರಂತಗಳೆಲ್ಲ ನೋಡಿದ ಮೇಲೆ ಎಲೆಕ್ಷನ್ ಹಿಂಗಿರುತ್ತೆ ಇದ್ದೆ. ನಾನು 2 ಸಾರಿ ಜಿಲ್ಲೆಯಲ್ಲಿ ರಾಜ್ಯ ವಕೀಲ ಸಂಘದ ನಿರ್ದೇಶಕನಾದೆ. ಸಮಸ್ಯೆ ಏನಂದ್ರೆ ನೀವು JDS ನಾನು JDS ಪ್ರಾಬ್ಲಮ್. ಯಾಕಪ್ಪ ನನಗೆ ಎಲ್ಲ ಶ್ರೀಕಂಠ ಅಭಿವೃದ್ಧಿ ಮಂತ್ರಿ ಆಗಿದ್ರು, ಸಹಕಾರ ಸಚಿವರಾಗಿದ್ರು, ಸಾರಿಗೆ ಸಚಿವರಾಗಿದ್ರು. ಆಗ ನಾನು ಅವ್ರಿಗೆ ವಿರೋಧ ಮಾಡ್ತಿದ್ದೆ. ನಾವೆಲ್ಲ ಪುಟ್ಟಗೌಡರು ಫಾಲೋಯರ್. ಹಂಗಾಗಿ ನಾವು ಪಾಪ ಕೊನೆಗೆ ಅನ್ನಿಸ್ತು ನನಗೆ ಇಂಥ ಒಳ್ಳೆ ಮನುಷ್ಯ ನಾನೇ ವಿರೋಧ ಮಾಡ್ತಿದ್ದೆ ಅಂತೇಳಿ. ಆಮೇಲೆ ಸಾಕಷ್ಟು ಕಾಲ ಮಿಂಚು ಹೋಗಿದ್ದು. ಅಂತ ಶ್ರೀಕಂಠ ನಂತರ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಈ ಜಿಲ್ಲೆಯಲ್ಲೆಲ್ಲ ಈ ರಾಜ್ಯದಲ್ಲಿ ನಾನು ಎಲ್ಲೂ ನೋಡಿಲ್ಲ ಅಂತ ಒಳ್ಳೆ ಜನ. ಆದರೂ ನಾವು ಕಾಂಗ್ರೆಸ್ಸಿಗೆ ಬಂದು ನಿಂತ್ಕೊಂಡ್ಮೇಲೆ ಎಲೆಕ್ಷನ್ನಲ್ಲಿ ಹೊಳೆನರಸೀಪುರ ಸೋತಾದ್ಮೇಲೆ ಹೊಳೆನರಸೀಪುರ ತಾಲೂಕು, ಹಾಸನ ತಾಲೂಕು, ಮಹೇಶ್ವರ ಒಂದು ಹಾಸನ, ಹೊಳೆನರಸೀಪುರ ಎರಡನ್ನೂ ನೋಡೋದು ಮಾಡಿದ ನಾಯಕರು ಏನು ಮಾಡಿದ್ರು, ಎರಡನ್ನೂ ಮ್ಯಾನೇಜ್ ಮಾಡಿ ಅಂದ್ರೆ ಎಲೆಕ್ಷನ್ ಮುಗಿಯೋರಿಗೆ ನಾನು ಯಾವ್ದಾರು ಒಂದು ಟಿಕೆಟ್ ಕೊಡೋದು, ಯಾವ್ದಾರು ಒಂದು ಕೊಡ್ತಾರೆ ಅಂತ ನಾನು ಮಾಡಿದೆ. ಮನೆಗೆ ನೋಡಿದ್ರೆ ಅದು ಕೊಟ್ಬಿಟ್ಟು ನನ್ನ ಹೆಸರು ಹೇಳು ಕೊಡಲ್ಲ ಅಂತ ಹೇಳಿ, ನೀನು ಬೇಡ ಸುಮ್ಮರು ಹಂಗೆ ಹಿಂಗೆ ಅಂತೇಳಿ ನಾನು ಎಷ್ಟು ಹೇಳಿದೆ ಸರ್. ಹಾಸನದಲ್ಲಿ ಕಾಂಗ್ರೆಸ್ ಸೋತದೆ, ಅಟ್ಲೀಸ್ಟ್ ನಾನು ಗೆಲ್ತಿಲ್ಲ ಸೋತಿಲ್ಲ ಗೊತ್ತಿಲ್ಲ, ಕಾಂಗ್ರೆಸ್ ಮರ್ಯಾದಾರ ಉಳಿದ ನಾನು ಟಿಕೆಟ್ ಕೊಡಿಯೋದು. ನಿನಗೆ ಗೊತ್ತಾಗಲ್ಲ ನನ್ನ ಬೇಜಾರು ಮಾತಾಡೋದು ನನಗೆ ಸರ್ದಾರಮ್ಮ ಆಯ್ತು ಮಾಡೋಕೆ ಅಟ್ಲೀಸ್ಟ್ ಒಳಸಿದಾರ ಕೊಡಿ ಸರ್. ಅದಾಗೋದೆಲ್ಲ ಬಿಡುವಂತ ಸರಿ. 500 ಅಂಥದ್ದೆಲ್ಲ ಖರ್ಚು ವೆಚ್ಚ ಮುಗಿದೋಗಿತ್ತಲ್ಲ. ಬಂದ್ಮೇಲಿಂದ ಕಾಂಗ್ರೆಸ್ ಪಕ್ಷ ನಾವೇನು ಮಾತಾಡೋಲ್ಲ ಮೆಂಬರ್ ಮಾಡಿದ್ರು. ಆಗ ಭಯಾಜಣ್ಣ ನಾವೇನು ಮಾಡೋದು ಹಾಸನದಲ್ಲಿ ಕ್ಯಾರಸ್ ಕೊಟ್ಟಿದ್ವಿ. ಜನ ಬರೋರು ಅದು ನೋಡಿದ್ರೆ ಎಲೆಕ್ಷನ್ ಅದೇನು ಆದರಿಗೆ ಓಟ್ ಹಾಕಿ ನಮಗೆ ತಲೆಗಟ್ಟೋಗಿ ಏನೇನರಿಗೆ ಓಟ್ ಹಾಕಿರಲ್ಲ. ಆಮೇಲೆ ಏನು ಮಾಡಿದ್ವಿ, ಎಷ್ಟೋ ಜನ ಬೂತ್ಗೂ ಸಹ ಜನ ಏಜೆಂಟ್ ಪೂರಕ್ಕೆ ಅವಕಾಶ ಆಗಿರಲಿಲ್ಲ. MP ಎಲೆಕ್ಷನ್ ಏನು ಮಾಡಿದ್ವಿ, ಮಹೇಶ್ವರನಾಗೆಲ್ಲ ಕೂತ್ಕೊಂಡು ಭಾಳ ಅವಮಾನ ಆಗಿದೆ ಕ್ಷೇತ್ರದಲ್ಲಿ. ಏನಾದರೂ ಮಾಡಿ 275 ಬೂತ್ಗೂ ನಾವು ಏಜೆಂಟ್ ಕೂರಿಸೋ ವ್ಯವಸ್ಥೆ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತೇಳಿ ಪಾಪ ಭಾಳ ಸುತ್ತಿದ್ವಿ ಸರ್. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ, ಸುತ್ತಿದ್ವಿ. ಮಂಜಣ್ಣವ್ರು ಪಾಪ ಜಾಗ ಮಂಜಣ್ಣವ್ರು ಬಂದಿದ್ರು, ಎಲ್ಲ ಮಾಡಿದ್ವಿ. ಅದು ಆ ಸಂಘಟನೆ ಆಗ ಎಲ್ಲರೂ ಉತ್ತಮ ಬೆಳೀತು. 225 ಬೂತಕ್ಕೂ ನಾನು ದುಡ್ಡು ಕೊಟ್ಟೆ. 276 ಬೂತ್ಗೂ ದುಡ್ಡು ಕೊಟ್ಟೆ. ಸುರೇಶ್ ಅಂತೇಳಿ ಅವರೇ ನಾನು ಮನೇಲಿ ಕತ್ತು ಕೊಟ್ಟೆ. ಆದರೆ ನೀನು ಗೆದ್ದಾದ್ಮೇಲೆ ನೀನು ಒಂದು ಟ್ಯಾಕ್ಸ್ ನಾನು ಹೇಳ್ಸ್ಕೊಳಕ್ಕಾಗಲ್ಲ. ಹಂಗಾಗಿ ಈಗ ಏನಾಗಿದೆ, ಸರ್ಕಾರದಲ್ಲಿ ಎಲ್ಲೇ ಆಗಿದೆ ಗೆದ್ದವ್ರಿಗೆ ಮಾತ್ರ ಮಾನ್ಯತೆ, ಸೋತವರಿಗೆ ನಾಮಕಾವರ್ತಿಗೂ ಸಹ ಒಂದೊಂದ್ಸರಿ ತಿರುಗಿ ನೋಡಲ್ಲ. ಹಂಗಾಗಿ ಎಷ್ಟೋ ಜನ ಈಗ ಅಲ್ಲಿ ಹೋಗೋದು ಬಿಟ್ಬಿಟ್ಟವ್ರು. ಯಾಕೆಂದ್ರೆ ಯಾರು 4 ಜನ ಕರ್ಕೊಂಡು ಹೋಗಿದ್ದೆ ತಿರುಗಿ ನೋಡಿಲ್ಲ, ಅದು ಮನಸ್ಸಿನ ಕೆಟ್ಟದಾಗ ಓದೋದು ಬಿಡೋದಿಲ್ಲ. ನಾನು ಕಂಡಂಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲೇ ಇದ್ದಾಗ ಮೇಕೆದಾಟದಲ್ಲಿ ಹೆಂಗೆ ಸಂಘಟನೆ ಆಯಿತು, ಬಾಲಜೋಡದಲ್ಲಿ ಹೆಂಗೆ ಸಂಘಟನೆ ಆಯಿತು, ಫ್ರೀಡಮ್ ಹೋರಾಟದಲ್ಲಿ ಹೆಂಗೆ ಸಂಘಟನೆ ಆಯಿತು, ಇವೆಲ್ಲ ಸಂಘಟನೆಗಳನ್ನ ಆಮೇಲೆ ಪದಗ್ರಹಣ ಸಂದರ್ಭದಲ್ಲಿ ಏನೇನು ನಾವು ವಿಡಿಯೋ ಎಲ್ಲ ಇಟ್ಟು ಏನೇನು ಸಂಘಟನೆ ಮಾಡಿದ್ವಿ, ಆ ಬಂಡವಾಳ ಹಾಕಿ ಎಲ್ಲ ವಾಲಂಟಿಯರೇ ಬಂಡವಾಳ ಹಾಕಿ ಆ ಸಂಘಟನೆ ಈ 3 ವರ್ಷಗಳು ಒಂದು ಸಂದರ್ಭದಲ್ಲೂ ನಡೆದಿಲ್ಲ. ಹೀಗಾಗಿ ಈ ಸಂಘಟನೆ ಯಾವ ಜನನೂ ಎಲ್ಲರೂ ಸಂಘಟನೆ ಬಿಟ್ಟು ಎಲ್ಲರೂ ನಮ್ಮ ಕಾರ್ಯಕರ್ತರು ಹಂಗೆ ಮುಖಂಡರು ಸಿನಿಮಾಡ್ರಿ. ಯಾಕೆಂದರೆ ನೀವು ಏನು ಕೆಲಸ ಕೇಳೋಕ್ಕೂ ಡಿಪ್ಯೂಟೆಡ್ ಲೆಟರ್ ಬೇಕು. ಕೆಲವರು ಡಿಪ್ಯೂಟೆಡ್ ಕೇಳೋಕ್ಕೆ ಮನಸ್ಸಿರೋದಿಲ್ಲ, ಮತ್ತು ಅಲ್ಲಿ ಹೋಗಿ ಕೆಲಸ ಆಗಲ್ಲ. ನಾವು JDS ಏನಾಯ್ತು ಅಂತ ಅಂದ್ರೆ ಅಲ್ಲಿ JDS ಇಂದ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ ಅಲ್ಲಿವರೆಗೆ
ನಮಗೇನಾಯ್ತು ಅಂತಂದರೆ ನಮ್ಮ ಕ್ಯಾಂಡಿಡೇಟ್ ಏನು ಮಾಡಿದ್ರು ಅಂದರೆ ಯಾಕೋ ಸ್ವಲ್ಪ ರಿವರ್ಸ್ ಮಾಡಿದ್ರು. ಹಾಗೇನು ಮಾಡಿದ್ರೆ ಈ ಪ್ರಸನ್ನ ಸಿಕ್ಕಿದ್ರು, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಇರುತ್ತೆ ಕರ್ಕೊಂಡವ್ರಿಗೆ ಹಾರ ಹಾಕ್ಸಿದ್ರು. ಹಾರ ಹಾಕ್ಸಿಬಿಟ್ಟು ಅಣ್ಣ ಇವ್ರು ಚೆನ್ನಾಗಿ ನೋಡಿ ಕೇಳಿ ಇವರು ಎಲೆಕ್ಷನ್ ಮಾಡ್ತಾರೆ. ಕೇವಲ 4 ಚೇರ್ ಹಾಕಿರೋ 10 ಚೇರ್ ಹಾಕಿರೋ 4 ಜನ ಕೂತಿರೋರು. ಅಂಥ ಕಾಲ ಐಬಿಲಿ 4 ಜನ ಕೂತಿರೋರು. ಅಂಥ ಕಾಲದಲ್ಲಿ ನಾವು ಏನು ಮಾಡಿದ್ರೆ ಹಿಡ್ಕೊಂಡ್ಬಂದ್ಬಿಟ್ಟು ನನ್ನ ಇಲ್ಲಿಗೆ ಕೂರಿಸಿದ್ರು ಕಾಂಗ್ರೆಸ್ಸಿಗೆ. ಹಾಗೆ ಮಾಡಿದ್ರೆ ನಾವೆಲ್ಲ ಸಂಘಟನೆ ಮಾಡಿ ದೊಡ್ಡದಾಗಿ ಈಗ ಏನು ಸಿದ್ದರಾಮಯ್ಯ ಮಾಡಬೇಕಾದ್ರೆ ಎಷ್ಟು ಜನ ಇಲ್ಲಿಂದ ಹೋಗಿದ್ದು 225 ವೆಹಿಕಲ್ ಹೋಗಿದ್ದು. ನಾನು ಇಡೀ ಕರ್ನಾಟಕದಲ್ಲೇ ಹೈಯೆಸ್ಟ್ ವೆಹಿಕಲ್ ಹೋಗಿದ್ದು ನಮ್ಮ ಹತ್ತೋಡ್ ತಾಲೂಕಿಂದ. ಅದು ಮಾಡಿದೆ. ಮತ್ತು ಇಲ್ಲಿ ಮೇಕೆದಾಟಲ್ಲಿ ಹೈಯೆಸ್ಟು, ಮತ್ತು ಇದು ನಮ್ಮದು ಭಾರತ್ ಜೋಡದಲ್ಲಿ ಹೈಯೆಸ್ಟು. ಅವೆಲ್ಲನೂ 0 ಸುತ್ತಿ ಎಲ್ಲನೂ ಅವರ ಹೆಸರು ಬರೆದರು. ಯಾರೋ ಒಬ್ಬನ ಲೀಡರ್ ತಂದು ಹಾಕಿದ್ದು ನಮ್ಮಲ್ಲಿ ಉಸ್ತುವಾರಿಗೆ ಅಂತೇಳಿ ಹಾಕಿದ್ದಾರೆ. ಸೇರಿಸ್ಬೇಡಿ ಉಸ್ತುವಾರಿಗೆ ಅಂತ ಹಾಕಿದ್ರು. ನಮ್ಮ ಬಿಟ್ಟು ಅವರು ಹಾಕಿರೋದು. ಆದರೆ ಹೆಂಗರಾಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಇನ್ನೂ ಹೆಚ್ಚಿಗೆ ಸಂಘಟನೆ ಮಾಡ್ಕೊಂಡು ತಾಲೂಕನ್ನು ಹೆಚ್ಚಿಗೆ ಯಾರು ತಾಲೂಕಲ್ಲಿ ಎಲ್ಲ ಕಾಂಗ್ರೆಸ್ಸಿಗೆ ಬರಬೇಕು ಅನ್ನೋ ಒಂದು ಕೆಪಾಸಿಟಿ ತಂದು ಅಲ್ಲಿಗೆ ತಂದಾದ್ಮೇಲೆ ಟಿಕೆಟು ಹಂಚಿಕೆಯಲ್ಲಿ ಬಂತು. ಆಮೇಲೆ ಹೋಗಿ ಆಯಿತು. ಒಂದು ತಿಂಗಳ ಹಿಂದೆ ಹೋಗಿ ಕೇಳಿದೆ ನಾನು, ನೋಡಿ ಅಣ್ಣ ಕೊಟ್ಟರೆ ನನಗೆ ಟಿಕೆಟ್ ಕೊಡಿಲ್ಲ ಅಂದರೆ ಹೇಳಿ ನೀವು, ನಾನು ಕಾಂಗ್ರೆಸ್ಸಲ್ಲೇ ಉಳ್ಕೊತೀನಿ, ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಕಾರ್ಯಕರ್ತರ ಇದ್ರ ಜೊತೆಲಿ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿದೆ. ಆಮೇಲೆ ಇಲ್ಲಿ ಬರಲಿ ಸಂಸದರು ಅಂತ ಆದರು. ಸಂಸದರು ಬಂದರು 11 ಗಂಟೆ ರಾತ್ರಿಯಲ್ಲಿ. ನಾವು ಹೋಗಿದ್ವಿ. ನಾವು ಬಂದಾಗ ಅವ್ರು ಹೇಳಿದ್ರು, ಆಯಿತು ಹೋಗು, ನೀನೇನು ದುಡ್ಡು ಬಿಟ್ಟು ಜಾಸ್ತಿ ಖರ್ಚು ಮಾಡ್ತಾ ಹೋಗ್ಬೇಡ, ನೀನು ಟಿಕೆಟ್ ಕೊಡ್ತೀವಿ, ಸಂಘಟನೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. 11 ಗಂಟೆ ರಾತ್ರಿ ಕರೆಸಿ ಆಮೇಲೆ ಆಯಿತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇನ್ನೂ ಚೆನ್ನಾಗಿ ಸಂಘಟನೆ ಮಾಡ್ಕೊಂಡು ಎಲ್ಲನೂ ಕಾರ್ಯಕರ್ತರೆಲ್ಲ ಒಗ್ಗೂಡಿಸ್ಕೊಂಡು ನಾವು ಗೆಲ್ಲ ಸ್ಟೇಜಿಗೆ ಬಂದಾಗಿತ್ತು. ಆಗ ಮತ್ತೆ ಇನ್ನು 15 ಸಿಕ್ತಲ್ಲ ಟಿಕೆಟ್ ತಂದರು, ಅವರಿಗೆ ಕೊಟ್ಟರು. ಆಮೇಲೆ 2 ಗಂಟೆ ರಾತ್ರಿ ನಂದೇ ಲಾಸ್ಟ್ ಟಿಕೆಟ್ ಕರ್ನಾಟಕದಲ್ಲಿ ಲಾಸ್ಟ್ ಟಿಕೆಟ್ ಅವ್ರಿಗೆ ಕೊಟ್ಟಾಯಿತು. ಕೊಟ್ಟ ಮೇಲೆ ಅಟ್ಲೀಸ್ಟ್ ಕರೆದು ಒಂದು ಮಾತು, ಕೃಷ್ಣ ನೀನು ಮಾಡ್ಕೊಂಡು ಕಾಂಗ್ರೆಸ್ ಅಲ್ಲಿ ಹುಡುಕ್ತಾರೆ, ಕಾಂಗ್ರೆಸ್ ಅವರು ಬಿಜೆಪಿ ಹುಡುಕ್ತಾರೆ, JDS ನವರು ಕಾಂಗ್ರೆಸ್ ಅಲ್ಲಿ ಹುಡುಕ್ತಾರೆ. ಏನಕ್ಕೆ ಅವ್ರವ್ರ ಪಾರ್ಟಿಗೆ ಅವ್ರವ್ರ ಸಂಘಟನೆ ಮಾಡ್ಬೇಕು ಅಂತ ನನಗೆ ಅರ್ಥ ಕೇಳಿದ್ರೆ ಅವ್ನ್ ಗೆಲ್ತಾನೆ ಅಂತ, ಇವರು ಅವ್ನ್ ಗೆಲ್ತಾನೆ ಅಂತ, ಆ ಪಾರ್ಟಿಯವರು ಇವ್ನ್ ಗೆಲ್ತಾನೆ ಅಂತ. ನಮ್ಗೆ ಹೆಂಗ ಅನ್ನಿಸ್ಬಿಟ್ಟಿದೆ ಇದ್ರೆ ಇವಾಗ ಆ ಪಾರ್ಟಿನಲ್ಲಿ ಸಂಘಟನೆ ಮಾಡೋರ್ಗು ಇಷ್ಟೇನ ಕಥೆ ಅನ್ನಿಸ್ಬಿಟ್ಟಿದೆ. ಏನು ಮಾಡಬೇಕು ಅನ್ನಿಸ್ಬಿಟ್ಟಿದೆ. 15 ವರ್ಷ 14ನೇ ವರ್ಷ ಪಾರ್ಟಿಗೆ ಸಂಘಟನೆ ಮಾಡಿ ಏನು ಮಾಡು, ಕೊನೆಗೆ ಆಯ್ತು ಎಲ್ಲರಿಗೂ. ನಮಗೆಲ್ಲ ನಾನೇನು ಟಿಕೆಟ್ ಕೇಳ್ದವನು ಅಲ್ಲ, ಅಟ್ಲೀಸ್ಟು ಅದ್ರ ಮುಗಿಸ್ಕೊಂಡು 2ನೇ ಸ್ಥಾನಮಾನ
ಪ್ರಶ್ನೆನೂ ಮಾಡೋಕ್ಕಾಗಲ್ಲ. ಯಾಕೆ ಸರ್ ಹಂಗೆ ಸರ್ ಹಿಂಗೆ ಸರ್? ಆಮೇಲೆ ಅವ್ರ ಹತ್ರ ಹೋಗಿ ನಾವು ನಮ್ಮ ಕಾರ್ಯಕರ್ತ ಪೊಲೀಸ್ನಲ್ಲಿ ಕೈ ಸಿಗಾತಾನೆ ಹೇಳಿ ಸರ್ ಅಂತ ಹೇಳಕ್ಕಾಗಲ್ಲ. ನಮ್ಮ ಜಿಲ್ಲೆ ರಾಜಕೀಯನೇ ಬೇರೆ, ಅಲ್ಲಿ ರಾಜಕೀಯನೇ ಬೇರೆ. ಯಾರ ಹತ್ರ ಹೇಳ್ಕೊಳ್ಳೋದು? ಪ್ರಶ್ನೆ ಮಾಡಲ್ಲ,
ನೊಂದು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಪಕ್ಷ ನಮ್ಮ ಅಣ್ಣವರು ಸದೃಢವಾಗಿ ಬೆಳೆಸಿದ್ರು. ಹೇಗೆ ಬೆಳೆಸಿದ್ರು ಅಂದ್ರೆ ಪಕ್ಷ ಒಂಥರ ಉದ್ದೇಶಣ್ಣವರು ಅಂದ್ರೆ ಕಾಂಗ್ರೆಸ್ ಪಕ್ಷ. ಅವಾಗ ಪಾಪ ಅವರು ಸುಮ್ಮನೆ ಒಂದು ಹಳ್ಳಿಗೆ ಹೋದ್ರೆ ಓಟ್ ಹಾಕೋ ತರ ಪರಿಸ್ಥಿತಿ ಬಂದಿತ್ತು. ಅವರ ಸಂಘಟನೆ ಮಾಡಿದ್ರು ಅಂದ್ರೆ ಪಕ್ಷ ಇನ್ನೂ ಸುಮಾರು ವರ್ಷ ಅದೇ ರೀತಿ ಮುಂದುವರಿಬೇಕಿತ್ತು. ಆ ರೀತಿ ಬೇಲೂರಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡಿದ್ರು. ನಮ್ಮ ತಾಲೂಕಿನಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಬೇಲೂರು ತಾಲೂಕಿನಲ್ಲಿ ಇಲ್ಲಿವರೆಗೂ ಹೊರಗಡೆ ಆಳಿದರೆ ಹೊರತು ನಮ್ಮ ಬೇಲೂರು ತಾಲೂಕು ರುದ್ರೇಶನವ್ರು ಬಿಟ್ಟರೆ ಇನ್ನೆಲ್ಲ ಬೇರೆ ಜಿಲ್ಲೆಯವರೇ ಬಂದು ನಮ್ಮ ತಾಲೂಕಿನಲ್ಲಿದ್ದಾರೆ. ನಮ್ಮ ತಾಲೂಕಿನಲ್ಲೂ ಸುಮಾರು ಜನ ಒಳ್ಳೊಳ್ಳೆಯವರು ನಾಯಕರು ಇದ್ದಾರೆ. ಜಬಲ್ ಮಂಜಣ್ಣ ಇರ್ಬೋದು, ರಾಜಶೇಖರ್ ಇರ್ಬೋದು, ನಾನಿರ್ಬೋದು, ಎಲ್ಲರೂ ಇದ್ದೀವಿ. ನಮ್ಮನ್ನು ಯಾರನ್ನೂ ಪರಿಗಣಿಸ್ತಾರೆ ಬೇರೆಯವ್ರು ತಂದು ಕೂರಿಸಿದ್ರು. ಕೂತಾದ್ಮೇಲೆ ಏಕ ನಿರ್ಧಾರ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಒಂಥರ ಯಾವುದಕ್ಕೂ ಇಲ್ಲಿವರೆಗೂ ಪರಿಗಣಿಸಲೇ ಇಲ್ಲ. ನಾವು 2 ವರ್ಷದಿಂದ ಯಾವ್ದಾದ್ರು ಮದುವೆ ಮತ್ತೆ ತಾಲೂಕಿನ ಡಾಕ್ಟರ್ ಬಾಬಣ್ಣ ಮತ್ತು ಮಂಜೇಗೌಡರು ಮಾತಾಡ್ದಂಗೆ ನಾವು ಪಕ್ಷನ ಉಳಿಸ್ಕೊಂಡಂಗೆ, ನಾವು ನಮ್ಮ ಪಕ್ಷ ಉಳಿದ್ರೆ ನಾವುಗಳು ನಾಯಕರಾಗಿರ್ತೀವಿ ಅಂತಕ್ಕಂಥ ನಿಲುವಿದೆ. ಅದರಿಂದ ಪಕ್ಷನ ಉಳಿಸ್ಕೊಂಡಂಗೆ ನಮ್ಮ ಪ್ರಾತಿನಿಧ್ಯ ಏನು, ನಮ್ಮ ಅವಶ್ಯಕತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಒಂದು ಸತಿ ಕ್ಲಿಯರ್ ಆಗಿಬಿಟ್ರೆ, ಇಲ್ಲ ಅವ್ರು ಯಾರಿದ್ದಾರೆ ಅವರೇ ಮಾಡ್ತಾರೆ, ಅವ್ರ ಹಿಂದೆ ನೀವು ಇರೋದಾದರೆ ಇರಿ, ನಿಮ್ಮ ಸಹಕಾರ ಏನು ಅಂತ ಹೇಳಿದ್ರು ನಡೆಯುತ್ತೆ. ಇಲ್ಲಪ್ಪ ನಿಮ್ಮ ಅವಶ್ಯಕತೆ ಇದೆ, ಜಿಲ್ಲಾಧ್ಯಕ್ಷರ ಅವಶ್ಯಕತೆ ಇದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅವಶ್ಯಕತೆ ಇದೆ, ಬೇರೆ ಬೇರೆಗಳ ನೀವು ಪಕ್ಷಕ್ಕೆ ಸಹಾಯ ಮಾಡಿರ್ತಕ್ಕಂಥವರ ಅವಶ್ಯಕತೆ ಇದೆ. ಕಣ್ಸ್ವಾಮಿಯವರು 2008ರಲ್ಲಿ ಎಲೆಕ್ಷನ್ ಇದ್ದಾಗ ನಾನು ಅವ್ರ ಜೊತೆನೇ ಇದ್ದೆ. ತುಂಬ ಎಷ್ಟು ಕಷ್ಟಪಟ್ಟು ಅವತ್ತು ಕೆಲಸ ಮಾಡ್ತಾಯಿದ್ವಿ ರುದ್ರೇಶ್ ಗೌಡರು ಮತ್ತು ಅವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿದಾಗ. ಆದರೆ ಆ ಪಕ್ಷನ ತಗೊಬಂದ್ರಿ. ಆದರೆ ಆ ಮಟ್ಟಕ್ಕೆ ತಂದ್ರಲ್ಲ ಇವತ್ತು ಅವ್ರನ್ನ ಪರಿಗಣಿಸಲ್ವಲ್ಲ ಅಂತ ನಾನು ಮೆಟ್ರೋ ಬಾಬಣ್ಣನಿಗೆ ಯಾವಾಗಲೂ ನೋಡ್ತಾ ಇರ್ತೀನಿ. ನೇರವಾಗಿ ಮಾತಾಡ್ತಾರೆ, ಅದು ಮುಳ್ಳಾಗಿರ್ಬೇಕು ಅಂತ ಕಾಣುತ್ತೆ. ಯಾಕೆಂದರೆ ನೀವು ಹೇಳ್ದಂಗೆ ಇವತ್ತು ಪಕ್ಷದ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಪ್ರಾಮುಖ್ಯತೆ ಇಲ್ಲ ಅಂತಕ್ಕಂಥದ್ದು ತಳಮಟ್ಟದಲ್ಲಿ ಬಂದೋಗಿದೆ ನಿಜವಾಗ್ಲೂ ನಮ್ಮ ಜೊತೆ. ಯಾಕಂದರೆ ನಾವು ಬೀದಿಲಿರೋರು, ನಮಗೆಲ್ಲ ಸಾಮಾನ್ಯದವರೆಲ್ಲ ಸೇರಿ ಮಾತಾಡ್ತಾ ಇರ್ತಾರೆ, ಇಲ್ಲ ಬಿಡ್ರಿ ನಿಮ್ಮ ಪಕ್ಷದಲ್ಲೇ ನಾವು ಕೆಲಸ ಮಾಡಿದ್ವಿ, ಏನಕ್ಕೆ ನೀವು ಮತ್ತೆ ಬರ್ತೀರಾ ಅಂತ. ಈಗ ನನಗೆ ಪ್ರಸನ್ನ ಹೇಳ್ತಾ ಇದ್ದವಲ್ಲ, ನನಗೆ ಏನಾಗಿಲ್ಲ, ನೀನೇನು ನನಗೆ ಮಾಡ್ತೀಯ ಅಂತ. ಆ ಮಟ್ಟಕ್ಕೆ ಆಗಿರೋದ್ರಿಂದ ನಿರಾಶೆ ಆಗೋದು ಬೇಡ. ಆಶಾವಾದ ಎಲ್ಲ ಸೇರಿದ್ದೀವಲ್ಲ, ಇದೊಂದು ದೊಡ್ಡ ಆಶಾವಾದ. ನಿಮಗೊಂದು ಶಕ್ತಿ ಇದೆ, ಅದನ್ನು ಬಳಸಿ. ಜಿಲ್ಲಾಧ್ಯಕ್ಷರಿದ್ದಾರೆ ಮಹೇಶ್ ಅಣ್ಣನಂತ, ಜೋಂಗಲ್ ಮಂಜಣ್ಣ ಅವ್ರು ಮನಸ್ಸು ಮಾಡಿದ್ರೆ ಇಲ್ಲಿವರೆಗೆ ಏನೇನಾದರೂ ಮಾಡ್ಬೋದಿತ್ತು ಕೆಲವರಿಗೆ. ಆದರೆ ಅವ್ರು ಯಾಕೋ ಹಿಂದಕ್ಕೆ ಹೋದ್ರಿಂದ ನಮ್ಮನ್ನು ಹಿಂದಕ್ಕೆ ಕಳಿಸಿದ್ರು ಅಂತ ನನ್ನ